ವಿರಾಮದ ನಂತರ ಆಯುಷ್ ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಾವು ಮಾತಾಡ್ತಿದ್ದೀವಿ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ. ಆ ಬೆನ್ನು ನೋವು ಅನ್ನೋದು ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಕೂಡ ಬರುವಂತಹ ಒಂದು ಸರ್ವೇ ಸಾಮಾನ್ಯವಾದಂತಹ ಸಮಸ್ಯೆ. ಈ ಪ್ರತಿಯೊಬ್ಬ ಎಲ್ಲರನ್ನ ಕಾಡುವಂತಹ ಈ ಬೆನ್ನು ನೋವಿಗೆ ಕಾರಣಗಳೇನು ಅಂತ ನಮ್ಮ ವೈದ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದರೆ ಈ ಮೆಕ್ಯಾನಿಕಲ್ ಬೆನ್ನು ನೋವು ಬಂದಾಗ ಅಥವಾ ಕ್ರಾನಿಕ್ ತೀವ್ರತರವಾದಂತಹ ಈ ಬೆನ್ನು ನೋವಿನ ಸಮಸ್ಯೆ ಬಂದಾಗ ಯಾವ ರೀತಿ ನಾವು ಅದನ್ನು ಫೈಂಡ್ ಔಟ್ ಮಾಡಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ನ ತೆಗೆದುಕೊಳ್ಬೇಕು ಅಂತ ನಮ್ಮ ವೈದ್ಯನ ಕೇಳ್ಕೊಳ್ಳೋಣ ಬನ್ನಿ. ಡಾಕ್ಟರ್, ಸಾಮಾನ್ಯವಾಗಿ ಮೆಕ್ಯಾನಿಕಲ್ ಪೇನ್ ಬಂದಾಗ ನೀವು ಹೇಳೋ ಹಾಗೆ ಅಂದರೆ ನಾವು ಆ ದಿನ ತುಂಬ ಜಾಸ್ತಿ ಕೆಲಸ ಮಾಡಿಬಿಟ್ಟಿರ್ತೀವಿ, ಇಲ್ಲ ತುಂಬ ಓಡಾಟವನ್ನು ಮಾಡಿರ್ತೀವಿ, ಅದರಿಂದ ಬರುವಂಥದ್ದು ಮೆಕ್ಯಾನಿಕಲ್ ಪೇನ್ ಅಂತ ಹೇಳಿದ್ರಿ. ಅಥವಾ ನೀವೇನಾದರೂ ಭಾರವಾದ ವಸ್ತುವನ್ನು ಎತ್ತು ಇಳಿಸಿದಾಗ ಬರುತ್ತೆ. ಇನ್ನು ಆ ಒಂದು ಮೆಕ್ಯಾನಿಕಲ್ ಪೇನ್ ಬಂದಾಗ ಯಾವ ರೀತಿ ಟ್ರೀಟ್ಮೆಂಟ್ನ ತೊಗೊಳ್ಬೇಕು, ಇನ್ನು ಕ್ರಾನಿಕ್ ಪೇನ ಯಾವ ರೀತಿ ಅವರು ಫೈಂಡ್ ಔಟ್ ಮಾಡಿ ಟ್ರೀಟ್ಮೆಂಟ್ ತೊಗೋಬೇಕು? ನೀವು ಹೇಳ್ತಾ ಇದ್ರೆ ಯಾಕೆ ಮೆಕ್ಯಾನಿಕಲ್ ಪೇನ್ ಆ ತಕ್ಷಣಕ್ಕೊಂದೇ ಅದು ಬರುತ್ತೆ, ಹೊಟ್ಟೋಗ್ಬಿಡುತ್ತೆ. ಬಟ್ ತುಂಬ ಜನಕ್ಕೆ ಗೊತ್ತಿರೋದು ಯಾತಕ್ಕೆ ಬಂದಿರೋದೆ ಅಂತ ಗೊತ್ತಿಲ್ಲ. ಸೊ ವಿ ಹ್ಯಾವ್ ಟು ಗೋ ಫಾರ್ ಹಿಸ್ಟ್ರಿ ತಗೋಬೇಕು. ಅಂದರೆ ಅವ್ರು ಏನಾದ್ರು ತುಂಬ ಟ್ರಾವೆಲಿಂಗ್ ಮಾಡಿದ್ರಾ, ಅಥವಾ ಅದೇನಾದ್ರು ಭಾರವಾದ ವಸ್ತು ಮಾಡಿದ್ರ, ಅಥವಾ ಲಾಟ್ ಆಫ್ ಸ್ಟ್ರೈನ್ ಆಗಿತ್ತು ಅವತ್ತು ಅಂತ, ಅವೆಲ್ಲ ಹಿಸ್ಟ್ರಿ ತಗೊಂಡು ದೆನ್ ವಿ ಹ್ಯಾವ್ ಟು ಥಿಂಕ್ ಲೈಕ್ ಓಕೆ ಇಟ್ ಇಸ್ ತಕ್ಷಣಕ್ಕೆ ಬಂದಿರೋದು ಅಂತ. ಸೊ ಅದಕ್ಕೆ ಅವ್ರು ಏನಾದ್ರು ಸ್ವಲ್ಪ ಹಾಟ್ ಫರ್ಮೆಂಟೇಷನ್ ಕೊಡ್ತಾ ಸ್ವಲ್ಪ ರೆಸ್ಟ್ ತಗೊಂಡು, ಆಮೇಲೆ ಅದೆಲ್ಲ ಮಾಡಿದ್ರು ಕಮ್ಮಿ ಆಗದೆ ಇದ್ದಾಗ ದೆನ್ ದೇ ಹ್ಯಾವ್ ಟು ಕನ್ಸಲ್ಟ್ ಎ ಡಾಕ್ಟರ್. ಇಲ್ಲ ಅಂದರೆ ಇಷ್ಟೇ ಮನೆಯಲ್ಲೇ ಮಾಡಿಲ್ಲ, ಸ್ವಲ್ಪ ರೆಸ್ಟ್ ತಗೊಂಡು ಅದಕ್ಕೇನು ಮಸಾಜಿಂಗ್ ಎಲ್ಲ ಮಾಡಿಕೊಂಡು ಹಾಟ್ ಫರ್ಮೆಂಟೇಷನ್ ಎಲ್ಲ ಕೊಟ್ಕೊಂಡು ಇತ್ತು ಅಂದರೆ ಓಕೆ, ಇಲ್ಲ ಅದು ನೆಕ್ಸ್ಟ್ ಡೇ ಕಮ್ಮಿ ಆಯಿತು ಅಂದರೆ ದೇ ಶುಡ್ ಬಿ ಬೆಟರ್. ಸಪೋಸ್ ನೀವು ಹೇಳಿದಂಗೆ ಇಫ್ ಇಟ್ಸ್ ಅ ಕ್ರಾನಿಕ್ ಅಂದರೆ ಬಿಟ್ಟು ಬರ್ತಾರೆ, ಈ ಮೆಕ್ಯಾನಿಕಲ್ ಪೇನ್ ಆ ತಕ್ಷಣಕ್ಕೆ ಬರುತ್ತೆ, ಮೇ ಬಿ 1 or 2 days ಇದ್ಬಿಟ್ಟು ಅದು ಹೊಟ್ಟೋಗ್ಬಿಡುತ್ತೆ. ಸಿಂಪಲ್ ಎಕ್ಸಾಂಪಲ್ಸ್ ಒಬ್ಬ ಹೇಳ್ತಾರೆ, ಡಾಕ್ಟರ್ ರಾತ್ರಿ ಮಲ್ಕೊಂಡಿದ್ದೆ ಬಟ್ ಬೆಳಗ್ಗೆ ಎದ್ದ ತಕ್ಷಣ ಕತ್ತು ಹಿಡ್ಕೊಂಡ್ಬಿಟ್ಟಿತ್ತು ಅಂತ ತುಂಬ ಜನ ಹೇಳ್ತಾರೆ, ಕತ್ತು ತಿರ್ಸೋಕ್ಕೆ ಆಗಿಲ್ಲ ಅಂತ. ಇಟ್ ಮೇ ಬಿ ಬಿಕಾಸ್ ಆಫ್ ದ ಪೋಸ್ಚರ್ ನಾವು ಹೇಗೆ ಮಲ್ಕೊಳ್ತೀವಿ ಅಂತ. ಈಗ ಸಿಂಪಲ್ ಎಕ್ಸಾಂಪಲ್, ಇವಾಗ ನೋಡಿ ಹಳೆ ಕಾಲದಲ್ಲಿ ಎಲ್ಲರೂ ಕೆಳಗಡೆ ಚಾಪೆ ಮೇಲೆ ಮಲ್ಕೋತಾ ಹಾರ್ಡ್ ಸರ್ಫೇಸ್. ಅದ್ರ ಬಗ್ಗೆ ಮಾತನಾಡೋರು ಕಾಲರ್ ಹಿಡಿದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಯಾರು ಮಾತನಾಡ್ತಾ ಇರೋದು? ನನ್ನ ಹೆಸರು ಭಾಗ್ಯ ಅಂತ. ಓಕೆ ಭಾಗ್ಯ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಎಲೆಕ್ಟ್ರಾನ್ ಸಿಟಿಯಿಂದ ಮೇಡಮ್. ಓಕೆ, ಬೆನ್ನು ನೋವಿನ ಸಮಸ್ಯೆ ಏನಾದರೂ ನಿಮ್ಮನ್ನು ಕಾಡ್ತಾ ಇದೆಯಾ? ನಮಗೆ ಜ್ವರ ಬಂದಾಗಿಂದ ಜಾಯಿಂಟ್ ಪೇನ್ಸ್ ತುಂಬಾ ಇದೆ ಮೇಡಮ್ ನಮಗೆ. ಓಕೆ, ಯಾವ ಜ್ವರ, ಯಾವ ರೀತಿ ಜ್ವರ? ಇದು ಟೈಫಾಯ್ಡ್ ಬಂದಿತ್ತು. ಟೈಫಾಯ್ಡ್ ಬಂದ್ಮೇಲೆ ನಿಮಗೆ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗಿದೆ ಅಲ್ವಾ? ಹೌದು. ಓಕೆ, ನಿಮ್ಮ ಪ್ರಶ್ನೆಗೆ ನಮ್ಮ ಡಾಕ್ಟರ್ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ. ಹೇಳಿ, ನೀವು ಹೇಳಿದ್ರಿ ಆಕ್ಚುಲಿ ಟೈಫಾಯ್ಡ್ ಬಂದ್ಮೇಲೆ ಜಾಯಿಂಟ್ಸ್ ಪೇನ್ ಎಲ್ಲ ಶುರುವಾಗಿದೆ ಅಂತ. ಹೌದು ಮೇಡಮ್. ಟೈಫಾಯ್ಡ್ ಬಂದು ಎಷ್ಟು ದಿನ ಆಯ್ತು ಮೇಡಮ್? ಟೈಫಾಯ್ಡ್ ಬಂದು ಎಷ್ಟು ದಿನ ಆಗಿತ್ತು? ಎಷ್ಟು 3 ಮಂತ್ ವರ್ಷ ಆಯ್ತು ಮೇಡಮ್. ನಮಗೆ ಟ್ರೀಟ್ಮೆಂಟ್ ಎಲ್ಲ ತಗೊಂಡೆ. ಓಕೆ. ಇಂಗ್ಲಿಷ್ ಮೆಡಿಸಿನ್ಸ್ ಯೂಸ್ ಮಾಡಿದೆ, ಕಮ್ಮಿ ಆಗಿಲ್ಲ. ಓಕೆ, ಇವಾಗ ಎಲ್ಲ ಜಾಯಿಂಟ್ಸ್ ಪೇನ್ ಇದೆ ಮೇಡಮ್. ತುಂಬಾನೇ ಕಷ್ಟ ಆಗುತ್ತೆ ನಿಮ್ಮ ಡೈಲಿ ರೂಟೀನ್ ಕೆಲಸ ಮಾಡೋದಕ್ಕೆಲ್ಲ? ತುಂಬಾನೇ ಮೇಡಮ್. ಮತ್ತೆ ಕೂತ್ಕೊಂಡು ಫುಲ್ ಕಾಲ್ ಜೋ ಬಿಡಿಯೋದು. ಓಕೆ. ಮತ್ತೆ ನರ್ವಸ್ ವೀಕ್ನೆಸ್ ತರ ಆಗೋಗಿದೆ ಮೇಡಮ್. ಏನಾದ್ರು ಸ್ವಲ್ಪ ಇದು ಅಂದ್ರೆ ಕೈ ಎಲ್ಲ ಹಂಗೆ. ಖಂಡಿತ ನೀವು ಹೇಳ್ತೀರಿ ಟೈಫಾಯ್ಡ್ ಬಂದಿದ್ದು. ಸೊ ಟೈಫಾಯ್ಡ್ ಬಂದಮೇಲೆ ಏನಾಗುತ್ತೆ, ನಮ್ಮ ಎಲ್ಲ ಇಮ್ಯುನಿಟಿ ಪವರ್ ನಾವು ಏನು ಹೇಳ್ತೀವಿ ಎಲ್ಲವೂ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಸೊ ವಿ ಹ್ಯಾವ್ ಟು ರೀಗೇನ್ ದಟ್ ಆ್ಯಕ್ಚುಲಿ. ಸೊ ಆದಷ್ಟು ನಿಮ್ಗೆ ಎಷ್ಟು ಮೇಡಮ್ ಏಜ್ ಇವಾಗ? ನಮಗೆ 29 ಮೇಡಮ್. ಓಕೆ, ಸ್ವಲ್ಪ ರೆಗ್ಯುಲರ್ ಎಕ್ಸಸೈಸ್ ಮಾಡಿ, ಯಾಕಂದರೆ ಸ್ಟಿಲ್ ನಿಮಗೆ ಕೆಲವಿಗೆ ಏನು ಬೋನ್ಸ್ ಏನಾದ್ರು ವೀಕ್ ಆಗಿದೆ ಅಂತ ಹಂಗೆ ಅನ್ಸಲ್ಲ ಆ್ಯಕ್ಚುಲಿ. ಬಿಕಾಸ್ ಆಫ್ಟರ್ ದ ಟೈಫಾಯ್ಡ್ ಆದಮೇಲೆ ನಿಮಗೆಲ್ಲ ಆಫ್ಟರ್ ಇಫೆಕ್ಟ್ಸ್ ಆಫ್ ಟೈಫಾಯ್ಡ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಟ್ರೀಟ್ಮೆಂಟ್ನ ನೀವು ಹೇಳಿದ್ರೆ ಆ ಟ್ರೀಟ್ಮೆಂಟ್ ತೊಗೊಂಡೆ ಆ್ಯಕ್ಚುಲಿ ಆದರೂ ನಿಮಗೆ ನೋವು ಇನ್ನೂ ಕಮ್ಮಿ ಆಗಿಲ್ಲ ಅಂತ ಹೇಳ್ತಿದ್ದೀರಾ. ಅಟ್ಲೀಸ್ಟ್ ಇವಾಗಲಾದರೂ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಳ್ಳಿ. ಅದ್ರ ಜೊತೆಗೆ ಆಹಾರ ಪದ್ಧತಿಲಿ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ತಾ ಹೋಗಿ, ಒಂದು ಸ್ವಲ್ಪ ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾ ಹೋಗಿ ಮೇಡಮ್. ನೋವು ಅಂತ ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ, ಹಾಗೆ ಸ್ಟಿಫ್ನೆಸ್ ಜಾಸ್ತಿ ಆಗ್ತಾ ಹೋಗಿ. ನೀವು ಹೇಳಿದ್ರಿ ತುಂಬಾ ಕಾಲು ಜೋ ಮೇಲೆ ಹಿಡಿತಾ ಇದೆ ಅಂತ. ಸೊ ಇವೆಲ್ಲವೂ ಸಮಸ್ಯೆ ಶುರುವಾಗ್ತಾ ಹೋಗುತ್ತೆ. ಇವೆಲ್ಲವೂ ಸರಿ ಮಾಡ್ತಾ ಹೋದರೆ ಸೊ ಖಂಡಿತ ನೀವು ಆದಷ್ಟು ಈ ನೋವುಗಳಿಂದ ನೀವು ಹೊರಗೆ ಬರ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಹಿಡಿದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಮಾತನಾಡಿ ಸರ್, ಟಿವಿ ಮ್ಯೂಟ್ ಮಾಡ್ಕೊಂಡು ಮಾತನಾಡಿ ನಮ್ಮ ಜೊತೆ. ಹಲೋ, ಟಿವಿ ಮ್ಯೂಟ್ ಮಾಡಿದ್ದೀರಾ? ಮಾಡಿದೆ. ಮಾತನಾಡಿ. ಹಲೋ. ಹಲೋ, ಹೇಳಿ ಸರ್. ಹಲೋ. ಹೇಳಿ, ಕೇಳಿಸ್ತಾ ಇದೆ. ಏನು ತೊಂದರೆ ಇದೆ ಹೇಳಿ. ತುಂಬಾ ಪೇನ್ ನೋವು ಇದೆ ಮೇಡಮ್. ಬೆನ್ನೋವು ಇದೆಯಾ? ಹೌದು. ಓಕೆ, ಎಷ್ಟು ವರ್ಷಗಳಿಂದ ಇದೆ ಸರ್? 1 year ಆಯ್ತು. ನೀವೇನು ಜಾಬ್ ಮಾಡ್ತೀರಾ ಸರ್? ಗೋಲ್ಡ್ ವರ್ಕ್ ಮಾಡ್ತೀವಿ. ಓಕೆ, ಸೊ ಇಟ್ಸ್ ನಿಮ್ಮದೇ ವರ್ಕ್. ಯಾಕೆ ನೀವು ಹೇಳ್ತೀವಿ ಗೋಲ್ಡ್ ವರ್ಕ್ ಮಾಡ್ತೀವಿ ಅನ್ಸುತ್ತೆ, ಕಂಟಿನ್ಯೂಸ್ ಆಗಿ ನೀವು ಕುತ್ಕೊಂಡೇ ಇರ್ತೀರ. ಯಾಕಂದರೆ ಒಂದ್ಸಲ ನೀವು ಯಾವುದಾದ್ರೂ ಒಂದು ಇಟ್ಕೊಂಡ್ರೆ ಅಂತಂದರೆ ಅದನ್ನು ಮುಗಿಸೋವರೆಗೂ ಇಲ್ಲ. ಇಟ್ ಮೇ ಬಿ ಟೇಕ್ ಯು ಅಂದರೆ 2 hours ಆಗ್ಬೋದು, ಅಥವಾ 3 hours ಆಗ್ಬೋದು, ಅಥವಾ 4 hours ಆಗ್ಬೋದು. ಸೊ ಅದರಿಂದ ಏನಾಗ್ತಿದೆ, ಕಂಟಿನ್ಯೂಸ್ ಆಗಿ ನೀವು ಈ ವರ್ಕಿಂದ ಈ ನಿಮ್ಮ ಬೆನ್ನಿನ ಮೇಲೆ ಒತ್ತಡ ಆಗ್ತಾ ಇರೋದ್ರಿಂದ ಸೊ ಬೆನ್ನಿನ ನೋವು ನಿಮಗೆ ನೋವು ಕಾಣಿಸ್ಕೊಳ್ತಾ ಹೋಗ್ತಿದೆ. ಅಟ್ಲೀಸ್ಟ್ ಏನಾದರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಅಂದ್ರೆ ಟ್ರೀಟ್ಮೆಂಟ್ ತಗೊಂಡಿದ್ದೆ ನಾನು. ಸ್ಟಾರ್ಟಿಂಗ್ ಸ್ವಲ್ಪ ಆಯುರ್ವೇದಿಕ್ ತಗೊಂಡಿದ್ದೆ, ಹೋಮಿಯೋಪತಿ, ಅದು ಕಮ್ಮಿ ಆಗ್ಲಿಲ್ಲ. ಆಮೇಲೆ ಇಂಗ್ಲಿಷ್ ಇದಕ್ಕೆ ಹೋದೆ ಮೆಡಿಸಿನ್ಗೆ.
ಅದು ಸ್ವಲ್ಪ ಕಂಟಿನ್ಯೂ ಮಾಡ್ತಿದ್ದೀನಿ ಆದ್ರೂ ಕಮ್ಮಿ ಆಗ್ತಿಲ್ಲ. ಕಮ್ಮಿ ಆಗಲ್ಲ ಸರ್, ಯಾಕೆಂದರೆ ನೀವು ಹೇಳ್ತಾ ಇದ್ದೀರಿ ನಿಮ್ದು ವರ್ಕೇ ಆಗಿರುತ್ತೆ. ಸೊ ವರ್ಕ್ ಪ್ರೆಷರಿಂದ ಏನಾಗ್ತಿರುತ್ತೆ ಅದರಿಂದಲೂ ನಿಮ್ಗೆ ನೋವಾಗ್ತಿರುತ್ತೆ. ಓನ್ಲಿ ದ ಮೆಡಿಸಿನ್ಸು ನಿಮಗೆ ಹೆಲ್ಪ್ ಆಗಲ್ಲ. ಅಲಾಂಗ್ ವಿತ್ ದಟ್ ಆ್ಯಕ್ಚುಲಿ ನಿಮ್ಮ ಕೆಲಸದಲ್ಲಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಕೋತಾ ನೀವು ಸ್ವಲ್ಪ ರೆಗ್ಯುಲರ್ ಎಕ್ಸಸೈಸ್ ಎಲ್ಲ ಮಾಡ್ತಾ ಹೋದರೆ, ಸೊ ಅಲಾಂಗ್ ವಿತ್ ದ ಮೆಡಿಸಿನ್ಸ್ ಇವೆಲ್ಲವೂ ಮಾಡಿ ಸಹ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆ ಡಾಕ್ಟರ್, ಮೆಕ್ಯಾನಿಕಲ್ ಪೇನ್ ಅಂದರೆ ಇವತ್ತು ನಾನು ತುಂಬ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ, ಜಾಸ್ತಿ ತುಂಬ ಟ್ರಾವೆಲ್ ಮಾಡಿಬಿಟ್ಟಿದ್ದೀನಿ, ಪೇನ್ ಬಂದಿದೆ, ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ರಾತ್ರಿ ಮಲ್ಕೊಂಡು ರೆಸ್ಟ್ ಮಾಡಿರ್ತೀವಿ, ಬೆಳಗ್ಗೆ ಸರಿ ಹೋಗುತ್ತೆ. ಹಾಗಂತ ನಾವು ಆ ಪೇನ್ ಬಂದು ಹೋದ್ಮೇಲೆ ಈ ರೀತಿಯಾದಂಥ ಮೆಕ್ಯಾನಿಕಲ್ ಪೇನ್ ರಿಪೀಟೆಡಾಗಿ ಬರ್ತಾಯಿತ್ತು ಅಂತ ಇಟ್ಕೊಂಡ್ರೆ, ಇದು ಮತ್ತೆ ನೆಕ್ಸ್ಟ್ ರಾತ್ರಿ ರೆಸ್ಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದರೆ ಆ ಮೆಕ್ಯಾನಿಕಲ್ ಪೇನ್ ಕ್ರಾನಿಕ್ ಪೇನ್ ಆಗಿ ಕನ್ವರ್ಟ್ ಆಗುತ್ತಾ? ಖಂಡಿತ ಆಗುತ್ತೆ. ಸೊ ಇಫ್ ಇಟ್ ಈಸ್ ಮೆಕ್ಯಾನಿಕಲ್ ಅವಾಗ ಆ ಟೈಮಿಂಗ್ ಮಾತ್ರ ಅದಷ್ಟೇ. ಬಟ್ ಇಫ್ ಇಟ್ ಈಸ್ ಇದೇ ಥರ ನೋವು ನಿಮಗೆ, ಸಪೋಸ್ ಈ ಒಂದು ಪೇಷಂಟ್ಸ್ ಹೇಳ್ತಾರೆ ಡಾಕ್ಟರ್ ನನಗೇನು ಅಂಥದ್ದು ಹೆವಿ ವರ್ಕ್ ಏನೂ ಮಾಡಿಲ್ಲ, ಅಥವಾ ನೀವು ಹೇಳಿದಂಗೆ ಟ್ರಾವೆಲಿಂಗ್ ಆಗಲಿ ಭಾರವಾದ ವಸ್ತು ಆಗಲಿ ಏನೂ ಆಗಲಿ, ಆದರೂ ಪೇಯ್ನ್ ಬರ್ತಾ ಇದೆ, ಸಬ್ಸೈಡ್ ಆಗ್ತಿದೆ, ಹಾಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಂದಮೇಲೆ ದೆನ್ ವಿ ಹ್ಯಾವ್ ಟು ಥಿಂಕ್ ಸೊ ಸಮ್ ಅದರ್ ಏನೋ ಒಳಗಡೆ ಏನೋ ಕಾಸ್ ಇದೆ, ಅದಕ್ಕೋಸ್ಕರ ಅದು ರಿಪೀಟೆಡ್ ಆಗಿ ಬರ್ತಾ ಇದೆ. ಸೊ ಯಾವಾಗ ಈ ರಿಪಿಟೇಷನ್ಸ್ ಆಫ್ ಏನೋ ಡ್ಯೂರೇಷನ್ ಆಗಿರ್ಬೋದು, ಸ್ವಲ್ಪ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಿರುತ್ತೆ ಒಂದು ಸ್ವಲ್ಪ ಹೊತ್ತು ಇರುತ್ತೆ, ಆಮೇಲೆ ಬಿಟ್ಟು ಹೋಗುತ್ತೆ, ದೆನ್ ಹಂಗೆ ಅಥವಾ ಬರ್ತಾ ಬರ್ತಾ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಪೇಯ್ನ್ ಇತ್ತು ಅಂದರೆ ದೆನ್ ವಿ ಹ್ಯಾವ್ ಟು ಥಿಂಕ್ ದಟ್ ಸೊ ಏನೋ ನಮ್ಮ ಈ ದೇಹದ ಸ್ಟ್ರಕ್ಚರಲ್ಸ್ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಡಾಕ್ಟರ್ನ ಖಂಡಿತ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ಬಿಗಿನಿಂಗಲ್ಲೇ ಮಾಡಬೇಕು. ಇಫ್ ಇಟ್ ಈಸ್ ತುಂಬ ಜನ ಏನು ಮಾಡ್ತಾರೆ, ಬಿಡು ಹೋಗ್ಬಿಡುತ್ತೆ ಬಿಡು ಅಂತ. ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ನೆಗ್ಲಿಜೆನ್ಸಿ ತುಂಬಾ ಜಾಸ್ತಿ ಆಗ್ತಿದೆ. ಅಪ್ಪ ಡಾಕ್ಟರ್ ಹತ್ರ ಹಿಂಗೆ ಹೋಗೋದು, ಡಾಕ್ಟರ್ ಹತ್ರ ತುಂಬ ಹೊತ್ತು ಕಾಯಬೇಕಪ್ಪ, ಡಾಕ್ಟರ್ ಎಷ್ಟೊಂದು ಬರ್ಕೊಡ್ತಾರೆ ಇನ್ವೆಸ್ಟಿಗೇಷನ್ಸ್ಗೆ, ಅವೆಲ್ಲ ಮಾಡಿಸೋ ಬದಲು ನಾವೇ ಯಾವುದೋ ಒಂದು ಪೇನ್ ಕಿಲ್ಲರ್ ತೊಗೊಂಬೇಡ ಅಂತ. ಸೊ ತುಂಬ ಜನ ಏನು ಮಾಡ್ತಾರೆ, ಆ ಪೇನ್ ಕಿಲ್ಲರ್ಸ್ಗೆ ಅಡಿಕ್ಟ್ ಆಗ್ತಾ ಹೋಗ್ತಿರುತ್ತೆ. ಆ ಟೈಮಿಂಗ್ ಮಾತ್ರ ಖಂಡಿತ ಕಮ್ಮಿ ಇರುತ್ತೆ. ದೆನ್ ಇಟ್ ಕಂಟಿನ್ಯೂಸ್. ಸೊ ಅಲ್ಲಿವರೆಗೂ ಬಿಡ್ದೇನೆ ಏನು ಕಾಸ್ ಅಂತ ತಿಳ್ಕೊಂಡು ನೀವು ಅಂದರೆ ಅರ್ಲಿಯಾಗಿ ನೀವು ಡಯಾಗ್ನೋಸ್ ಮಾಡಿದ್ರೆ ಸೊ ಬೇಗನೆ ನೀವು ಅದರಿಂದ ಹೊರಗೆ ಬರ್ತೀವಿ. ಓಕೆ, ಅಂದರೆ ಆ ಒಂದು ಮೊಮೆಂಟ್ಗೆ ಇವರು ಪೇಯ್ನ್ ಬಂದಾಗ ಇಸ್ ಲೈಕ್ ನೀವು ಹೇಳೋದು ಸ್ವಲ್ಪ ನೆಗ್ಲಿಜೆನ್ಸ್ ಇರುತ್ತೆ, ನಿರ್ಲಕ್ಷ್ಯತನ ತೋರಿಸ್ತಾರೆ. ಸೊ ಹಾಗಾಗಿ ಒಂದು ಸಮಯದ ಅಭಾವನೋ ಮತ್ತು ಮತ್ತೊಂದು ಕಾರಣನೋ ಸೊ ಸೆಲ್ಫ್ ಮೆಡಿಕೇಶನ್ಸ್ ತಾನೇ ಸ್ವತಃ ಒಂದು ಪೇಯ್ನ್ ಕಿಲ್ಲರ್ನ ತೆಗೆದುಕೊಂಡು ಇದು ಮಾಡ್ತಾರೆ. ಆ ನೋವು ನಿವಾರಕ ಮಾತ್ರೆಗಳನ್ನ ನುಂಗೋದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತ ನೀವು ತಿಳಿಸ್ತೀರಾ? ಖಂಡಿತ ಒಳ್ಳೇದಲ್ಲ ಅಂತ ನಾವು ಹೇಳ್ತೀವಿ. ಆ ಟೈಮಿಗೇನೋ ಅವ್ರಿಗೆ ರಿಲೀಫ್ ಸಿಗುತ್ತೆ ಆ್ಯಕ್ಚುಲಿ. ಆಮೇಲೆ ಇಫ್ ಇಟ್ ಈಸ್ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಹೋದರೆ ಸೊ ಏನಾಗುತ್ತೆ, ನಮ್ಮ ದೇಹದಲ್ಲಿ ಬೇರೆ ಆರ್ಗನ್ಸ್ಗೆಲ್ಲವೂ ಏನಾಗುತ್ತೆ ತೊಂದರೆಗಳನ್ನ ಉಂಟು ಮಾಡ್ತಾ ಹೋಗುತ್ತೆ. ಎಸ್ಪೆಷಲಿ ನಾವು ಕಾಮನೆಸ್ಟ್ ಆಗಿ ನೋಡೋದು ಅಂದರೆ ಡಾಕ್ಟರ್ಸೇ ತುಂಬ ಜನ ಅಡ್ವೈಸ್ ಮಾಡ್ತಾರೆ ನಾಟ್ ಟು ಟೇಕ್ ಅ ಪೇನ್ ಕಿಲ್ಲರ್ಸ್, ತುಂಬಾ ತೊಗೊಳ್ಬೇಡಿ ಅಂತಲೂ ಹೇಳ್ತಾ ಹೋಗ್ತಿರ್ತಾರೆ. ಸೊ ಆ ಕಾಸ್ಗೆ ತಕ್ಕಂಗೆ ನಾವು ಮೆಡಿಸಿನ್ಸ್ ತೊಗೊಳ್ತಾ ಹೋದರೆ ಸೊ ಅವಾಗ ಏನಾಗುತ್ತೆ, ನಿಮಗೆ ರಿಲೀಫ್ ಸಿಗ್ತಾ ಹೋಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಮ್ಮ ಕಿಡ್ನಿ ಮೇಲೆ ಏನಾಗುತ್ತೆ, ಮೂರ್ತದ ಪಿಂಡದ ಮೇಲೆ ಬಹಳಷ್ಟು ಒತ್ತಡ ಜಾಸ್ತಿ ಆಗ್ತಿದ್ದಂಗೆ ಸೊ ಅದು ನಮ್ಗೆ ಏನಾಗುತ್ತೆ, ಮೇ ಬಿ ಅವ್ರಿಗೆ ತಕ್ಷಣ ಕಾಣಿಸ್ಕೊಳ್ದೇ ಹೋಗ್ಬೋದು, ಬಟ್ ಬಹಳಷ್ಟು ದಿನಗಳಾದಮೇಲೆ ಸೊ ಅವ್ರಿಗೆ ತೊಂದರೆಗಳು ಕಾಣಿಸ್ಕೊಳ್ತಾ. ಅಂದರೆ ಸತತವಾಗಿ ಆ ಪೇನ್ ಕಿಲ್ಲರ್ಸ್ ತೊಗೊಂಡು ಏನಾಗುತ್ತೆ ಅಂದರೆ ನಾವು ಏನೇ ಔಷಧ ತೆಗೆದುಕೊಂಡು ಫಿಲ್ಟರ್ ಮಾಡೋದು ಕಿಡ್ನಿನೇ. ಸೊ ಅದು ಓವರ್ ಡೋಸೇಜ್ ಆದಾಗ ಸೊ ಆ ಕಿಡ್ನಿ ಫೇಲ್ಯೂರ್ ಆಗುವಂತ ಅಂದರೆ ಆ ಒಂದು ಕಾರ್ಯಕ್ಷಮತೆ ಕ್ಷೀಣಿಸ್ತಾ ಬರುತ್ತೆ. ಆಗ ನಂತರ ಯಾವುದು ಕೆಮಿಕಲ್ಸ್ ಇರುತ್ತೆ ಅದು ನಮ್ಮ ಬ್ಲಡ್ಡಲ್ಲೇ ಉಳ್ಕೊಂಡಾಗ ಸೊ ಅದು ಕೂಡ ನಮಗೆ ಒಂದು ರೀತಿ ದುಷ್ಪರಿಣಾಮವಾಗಿ ಕಾಡುತ್ತೆ. ಓಕೆ ಡಾಕ್ಟರ್, ಇನ್ನು ಕ್ರಾನಿಕ್ ಪೇನ್ ಬಗ್ಗೆ ಮಾತನಾಡಬೇಕು. ಕ್ರಾನಿಕ್ ಪೇನ್ ಅನ್ನೋದು ನೀವು ಒಂದು ಮಾತು ಹೇಳ್ತಾ ಇದ್ದೀರಿ, ರುಮೆಟೆಡ್ ಆರ್ಥರೈಟಿಸ್ ಬಂದ್ರೂ ಬೆನ್ನು ಬರುತ್ತೆ ಅಂತ. ರುಮೆಟೆಡ್ ಆರ್ಥರೈಟಿಸ್ಗೂ ಹಾಮವಾತಕ್ಕೂ ಮತ್ತು ಈ ಒಂದು ಬೆನ್ನು ನೋವಿಗೂ ಯಾವ ರೀತಿ ಸಂಬಂಧ? ರುಮೆಟೆಡ್ ಆರ್ಥರೈಟಿಸ್ ಇಸ್ ನಾಟ್ ರಿಲೇಟೆಡ್ ಟು ಓನ್ಲಿ ಒನ್ ಜಾಯಿಂಟ್ಸ್, ಎಲ್ಲ ಜಾಯಿಂಟ್ಸ್ ಬೇಕಾದ್ರೂ ಅದು ಅಫೆಕ್ಟ್ ಮಾಡ್ತಾ ಹೋಗ್ಬೋದು. ಇಟ್ಸ್ ಆಟೋಮ್ಯೂನ್ ಡಿಸೀಸ್ ಅಂತ ನಾವು ಹೇಳ್ತೀವಿ. ಅದಕ್ಕೆ ರುಮೆಟೆಡ್ ಆರ್ಥರೈಟಿಸ್ ಇದೆ ಕಾಸ್ ಗೊತ್ತಿರಲ್ಲ ಆಕ್ಚುಲಿ. ಬೇರೆದಕ್ಕಾದ್ರೆ ವಿ ಹ್ಯಾವ್ ಎ ಕಾಸ್, ಓಕೆ ಇಂತಿದಕ್ಕೆ ಬರುತ್ತೆ ಅಂತ ಹೇಳೋದು. ಇಫ್ ಇಟ್ ಇಸ್ ಕತ್ತು ನೋವು ಬಂದರೆ ಓಕೆ ಡಿಸ್ಕಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಕತ್ತು ನೋವು ಬರ್ತಿದೆ. ಬಟ್ ರುಮೆಟೆಡ್ ಆರ್ಥರೈಟಿಸ್ ಡಸಂಟ್ ಹ್ಯಾವ್ ಎನಿ ಕಾಸ್. ಸೊ ನಮ್ಮ ದೇಹದಲ್ಲಿ ಯಾವಾಗ ಇಮ್ಯುನಿಟಿ ಏನಾಗುತ್ತೆ, ಇಮ್ಯೂನ್ ಸಿಸ್ಟಮು ವೇರಿಯೇಷನ್ಸ್ ಆಗ್ತಾ ಹೋಗ್ತಿರುತ್ತೋ ಸೊ ಅವಾಗ ಏನಾಗುತ್ತೆ ನಮಗೆ ಜಾಯಿಂಟ್ಸ್ ಪೇನ್. ಓಕೆ ಡಾಕ್ಟರ್, ರುಮೆಟೆಡ್ ಆರ್ಥರೈಟಿಸ್ ಬಗ್ಗೆ ಮಾತನಾಡೋ ಒಬ್ರು ಕಾಲ್ ರೆಡಿ ಇದ್ದಾರೆ. ಹಲೋ ನಮಸ್ಕಾರ. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ಸವಿತಾ ಅಂತ. ಸವಿತಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತುಮಕೂರಿಂದ. ಓಕೆ, ಬೆನ್ನು ನೋವಿನ ಸಮಸ್ಯೆ ನಿಮ್ಮನ್ನ ಏನಾದರೂ ಕಾಡ್ತಾ ಇದೆಯಾ? ಹೌದು ಮೇಡಮ್. ಎಷ್ಟು ವಯಸ್ಸು? ನಮಗೆ 42 ಮೇಡಮ್. ಓಕೆ, ಡಾಕ್ಟರ್ ಹತ್ರ ಮಾತನಾಡಿ. ಹಲೋ ನಮಸ್ತೆ ಡಾಕ್ಟ್ರೆ. ನಮಸ್ಕಾರ, ಹೇಳಿ ಮೇಡಮ್. ಬೆನ್ನು ಮೇಡಮ್, ಬೆನ್ನಿಂದ ಕಾಲಿನ ತನಕ ನೋವು ಬರುತ್ತೆ ಮೇಡಮ್, ಎಡಗಡೆ ಸೈಡು. ಓಕೆ, ಸೊ ನೀವು ಹೇಳಿದ್ರಿ ನಿಮಗೆ 42 ಇಯರ್ಸ್ ಅಂತ ಹೇಳಿದ್ರಲ್ವಾ? ಈ ಬೆನ್ನಿನ ನೋವಿನ ಎಷ್ಟು ದಿನ ನಿಮಗಿದೆ? ಸುಮಾರು ಒಂದು 2 ವರ್ಷದಿಂದ ಇದೆ ಮೇಡಮ್. ಓಕೆ, ನೀವೆಲ್ಲ ಬರೀ ಲೆಫ್ಟ್ ಸೈಡ್ ಒಂದೇ ಬರ್ತಿದ್ಯಾ? ಲೆಫ್ಟ್ ಸೈಡ್ ಅಂದ್ರೆ ಮತ್ತೆ ಇದು ಇಂಡಿ ತಕ್ಕ ಒಳ್ಳೆ ಜೋವು ಒಂಥರ ನೋವು ಬರುತ್ತೆ ಮೇಡಮ್, ಮತ್ತೆ ಕೈಯೆಲ್ಲ ಜೋವು ಹಿಡ್ದಂಗೆ ಆಗುತ್ತೆ. ಖಂಡಿತ ಆ್ಯಕ್ಚುಲಿ ಯೂಶಲಿ ಏನು ಹೇಳ್ತೀವಿ, ಇಟ್ ಇಸ್ ರಿಲೇಟೆಡ್ ಟು ದ ನರ್ವ್ಸ್ ಅಂತ ಹೇಳ್ತೀವಿ. ಸೊ ಏನಾದರೂ ಸ್ಕ್ಯಾನಿಂಗ್ ಮಾಡಿಸಿದ್ರಾ? ಏನಾದರೂ ಡಿಸ್ಕ್ ಬಲ್ಜ್ ಆಗಿದೆ ಅಥವಾ ಏನಾದರೂ? ಹಲೋ, ಸ್ಕ್ಯಾನಿಂಗ್ ಮಾಡ್ತಿದ್ದ ಮೇಡಮ್. ಏನು ಹೇಳಿದ್ರು ಅದ್ರ ಸ್ಕ್ಯಾನಿಂಗಲ್ಲಿ ಏನಿತ್ತು? ಏನೂ ಇಲ್ಲ, ಸ್ವಲ್ಪ ದಿನ ರೆಸ್ಟ್ ತಗೊಂಡು ಸರ್ ಹೋಗುತ್ತೆ ಅಂತ ಹೇಳಿದ್ರು ಅಷ್ಟೇ ಮೇಡಮ್. ಬಟ್ ಅದ್ರ ಏನು ತೊಂದರೆ ಏನು ಕಾಣಿಸ್ಲಿಲ್ಲ? ಇಲ್ಲ ಮೇಡಮ್.
ಬೇಕಾದ್ರೆ ನೀವು ಹೇಳಿರೋ ಪ್ರಕಾರ ಏನಾಗ್ತಿದೆ ಬೆನ್ನಿನಿಂದ ಹಿಡಿದು ಕಾಲ್ವರೆಗೂ ಬರ್ತಾ ಇದೆ ಜೋಮ್ ಅಂತಂದರೆ ಯೂಶ್ವಲಿ ಏನಾಗುತ್ತೆ ಸೊ ಡಿಸ್ಕಲ್ಲಿ ಏನಾದರೂ ಒಂದೊಂದ್ಸಲ ಮೈನ್ಯೂಟ್ ಆಗಿದ್ರು ಅದು ಏನಾಗುತ್ತೆ ಎಕ್ಸ್ರೇ ಅದು ಕಾಣಿಸದೇ ಇರ್ಬೋದು ಆ್ಯಕ್ಚುಲಿ. ಸೊ ಯಾವಾಗ ಇದು ನರದ ಮೇಲೆ ಒತ್ತಡ ಜಾಸ್ತಿ ಆಗ್ತಿದೋ ಅವಾಗಲೇ ನಿಮ್ಗೆ ಈ ಜೋಮ್ ಹಿಡಿಯೋದು ನೋವು ಎಲ್ಲವೂ ಶುರು. ಕೂತ್ಕೊಳಕ್ಕಾಗಲ್ಲ ಮೇಡಮ್, ಸೊಂಟ ನೋವು ಬಂದ್ಬಿಡುತ್ತೆ. ಖಂಡಿತ ಹೇಳ್ತಾ ಇರೋದು. ಆದಷ್ಟು ನೀವು ಮೇಡಮ್ ಈಗ ಏನಾದ್ರು ಮೆಡಿಕೇಶನ್ಸ್ ಮಾಡ್ತಾ ಇದ್ದೀರಾ? ಅಲ್ಲ ಏನಾದ್ರು ಮೆಡಿಸಿನ್ಸ್ ತಗೋತಾ ಇದ್ದೀರಿ? ಅದೇ ಮಾತ್ರೆ ಕೊಟ್ಟಿದ್ದು ಮುಗ್ದೋಗಿದೆ ಮೇಡಮ್, ತಿರ್ಗಾ ಹೋಗಿಲ್ಲ. ಓಕೆ, ಹೋಗಿ ಮೇಡಮ್. ನೆಗ್ಲಿಜೆನ್ಸಿ ಮಾಡ್ತಾ ಹೋಗ್ತಾರೆ. ಏನಾಗುತ್ತೆ ಹ್ಯಾಸ್ ಏಜ್ ಆಗ್ತಾ ಹೋಗ್ತಿದ್ದಂಗೆ ನಿಮ್ಗೆ ಇನ್ನೂ ನೋವು ಜಾಸ್ತಿ ಆಗ್ತಾ ಹೋಗ್ತೀರಾ. ಆಮೇಲೆ ಎಲ್ಲನೂ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಹೋಗ್ತೀರಾ. ಮುಂಚೆ ಅಷ್ಟು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಏನು ಮಾಡ್ತೀರಾ, ಆದಷ್ಟು ಕಮ್ಮಿ ಮಾಡ್ತಾ ಹೋಗ್ತಿರ್ತೀರಾ. ಅದು ಆದಷ್ಟು ಬೇಗ ಡಾಕ್ಟರ್ನ ಇನ್ನೊಂದು ಸಲ ಕನ್ಸಲ್ಟ್ ಮಾಡಿ ಆರ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಳ್ಳಿ ಮೇಡಮ್. ಆಲ್ರೆಡಿ ಎಷ್ಟೊಂದು ತುಂಬ ದಿನದಿಂದ ಮೆಡಿಕೇಷನ್ಸ್ ತೊಗೊಂಡಿದ್ದೀರಾ, ಆ ತಕ್ಷಣ ಮಾತ್ರ ನಿಮ್ಗೆ ಕಮ್ಮಿ ಆಗ್ತಿದೆ ಮತ್ತೆ ಹಾಗೆ ಕಂಟಿನ್ಯೂ ಆಗ್ತಿದೆ ಅಂದರೆ ಒಂದ್ಸಲ ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ರೆಗ್ಯುಲರ್ ಎಕ್ಸಸೈಸ್ ಮಾಡಿ ಅಥವಾ ನಿಮ್ಮ ದೇಹದಲ್ಲಿ ಆದಷ್ಟು ಆಹಾರ ಪದ್ಧತಿಯಲ್ಲಿ ಚೇಂಜ್ ಮಾಡ್ಕೊಳ್ತಾ ಹೋಗಿ ಸ್ವಲ್ಪ ಕ್ಯಾಲ್ಶಿಯಂ ಇರೋ ಆ ಅಂಶಗಳನ್ನೆಲ್ಲ ಊಟ ಮಾಡ್ತಾ ಹೋಗಿ. ಸೊ ಇವೆಲ್ಲ ತೊಗೊಳ್ತಾ ಹೋದರೆ ಸೊ ಗ್ರ್ಯಾಜುಲಿ ಏನಾಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ ಮೇಡಮ್. ಕರೆ ಮಾಡಿಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಹಿಡಿದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಸರ್. ನಾನು ಸರ್ ಮಾಡ್ತಾನೆ ಬೆನ್ನು ಆಯ್ತದೆ ಮೇಡಮ್. ಕುಂತೀವಿ ಒಂದು ಅರ್ಧ ಗಂಟೆ ಕುಂತ್ಕೊಂಡ್ರೆ ನೋಯ್ತಾ ಇರ್ತದೆ. ಎಷ್ಟು ವಯಸ್ಸು ನಿಮಗೆ? ನನಗೆ ಒಂದು 50 ವರ್ಷ ಆಗಿದೆ ಮೇಡಮ್. ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರಿ ನಗರದಿಂದ ಮೇಡಮ್. ಓಕೆ, ಡಾಕ್ಟರ್ ಹತ್ರ ಮಾತನಾಡಿ. ಹಲೋ. ಹಲೋ, ಹಾಂ ಹೇಳಿ ಸರ್. ನೀವು ಹೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಕಾಲೆಲ್ಲ ಜೋಮ್ ಹಿಡಿದು ಬಿಡುತ್ತಾ? ಹಾಫ್ ಅನ್ ಅವರ್ ಕುಂತ್ಕೊಂಡ್ರೆ ಬೆನ್ನು ನೋಯ್ತದೆ ಮೇಡಮ್. ಬೆನ್ನು ನೋವ್ತಾ ಇದೆಯಾ? ಓಕೆ ಸರ್, ನೀವೇನು ಜಾಬ್ ಮಾಡ್ತೀರಾ ಸರ್? ಅದು ಪ್ರಿಂಟಿಂಗ್ ಪ್ರೆಸ್ ಇಂದ ಮೇಡಮ್. ಓಕೆ ಸರ್, ಪ್ರಿಂಟಿಂಗ್ ಪ್ರೆಸ್ ತುಂಬ ಹೊತ್ತು ಕುತ್ಕೊಂಡೇ ಇರಬೇಕಾ ಅಥವಾ ನಿಂತ್ಕೊಂಡಿರ್ತೀರಾ ಸರ್? ಅದೇ ನಿಂತ್ಕೊಂಡು 2 ಥರದನ್ನು ಮಾಡ್ತಾ ಇದ್ದೀನಿ ಇವಾಗ. ಓಕೆ ಸರ್, ಬಟ್ ನೀವು ಹೇಳ್ತಿದ್ರಿ ದ ಮೇನ್ ಥಿಂಗ್ ಈಸ್ ಆಕ್ಯುಪೇಷನ್. ಯಾಕಂದರೆ ಕಂಟಿನ್ಯೂಸ್ ಆಗಿ ಕೂತೇ ಇರ್ತೀರಾ, ಆಮೇಲೆ ಕಂಟಿನ್ಯೂಸ್ ನಿಂತ್ಕೊಂಡೇ ಇರ್ತೀರಾ. ಸೊ ಹಾಗಾಗಿ ಏನಾಗ್ತಿದೆ ನಿಮಗೆ ಈ ಬೆನ್ನಿನ ಮೇಲೆ ಒತ್ತಡನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಏನಾದರೂ ಅಪಾರ್ಟ್ ಫ್ರಮ್ ದಿಸ್ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್? ಅದೇ ಅಷ್ಟೇ ಮೇಡಮ್, ಇನ್ನೇನಿಲ್ಲ ಬೆನ್ನು. ಓಕೆ ಸರ್, ಬಟ್ ಏನಾದ್ರು ಸ್ಕ್ಯಾನಿಂಗ್ ಮಾಡಿಸಿದ್ರಾ? ಏನಾದರೂ ಡಿಸ್ಕಲ್ಲಿ ಏನಾದ್ರು ತೊಂದರೆ ಆಗ್ತಿದೆ ಅಥವಾ ಬೋನ್ಸಲ್ಲಿ ಏನಾದ್ರು ತೊಂದರೆ ಇದೆ ಅಂತ ಏನಾದರೂ ಹೇಳಿದ್ರು? ಆಗ್ಲೇ 1 ವರ್ಷದಿಂದ ಮಾಡಿದ್ದೆ. ಎಕ್ಸರ್ಸೈಸ್ ಮಾಡಿ ಏನಾಗಲ್ಲ ಅಂತ. ಹೌದು ಸರ್, ಸ್ವಲ್ಪ ಯಾಕಂದರೆ ನಿಮ್ಮ ಜಾಬೇ ತುಂಬ ಹೊತ್ತು ನಿಂತ್ಕೊಳ್ಳೋದ್ರಿಂದ ಸರ್ ಅವಾಗೇ ನಾನು ಹೇಳಿದೆ ಒತ್ತಡ ಜಾಸ್ತಿ ಆಗ್ತಾ ಇದ್ದಂಗೆ. ಸೊ ಏನಾಗುತ್ತೆ ಇನ್ ಲ್ಯಾಕ್ ಆಫ್ ಎಕ್ಸಸೈಸ್. ಆ್ಯಕ್ಚುಲಿ ತುಂಬ ಜನ ನಾವು ನೆಗ್ಲಿಜೆನ್ಸಿ ಮಾಡೋದೇ ಅಷ್ಟೇ. ಆ ರೆಗ್ಯುಲರ್ ಎಕ್ಸಸೈಸ್ ಅಂತೂ ಖಂಡಿತ ಇಟ್ಕೋಬೇಕು ಸರ್. ನಮಗೋಸ್ಕರ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಎಕ್ಸಸೈಸ್ ಮಾಡ್ತಾ ಇದ್ರೆ ಸೊ ಮಸಲ್ಸೇ ಆಗಿರ್ಬೋದು, ಬೋನ್ಸ್ ಮೂವ್ಮೆಂಟ್ಸೇ ಆಗಿರ್ಬೋದು, ಎಲ್ಲವೂ ಏನಾಗುತ್ತೆ ನಿಮಗೆ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಕಂಟಿನ್ಯೂಸ್ ಆಗಿ ಒತ್ತಡ ಬೀಳ್ತಾ ಹೋಗ್ತಿದ್ದಂಗೆ ಸೊ ಏನಾಗುತ್ತೆ ನೀವು ನೋವುಗಳು ಏನಾಗುತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಮ್ಮಿ ಇರುತ್ತೆ, ಬರ್ತಾ ಒತ್ತಡ ಜಾಸ್ತಿ ಆಗ್ತಿದ್ದಂಗೆ ಸೊ ನೋವುಗಳು ಸಹ ನಿಮಗೆ ಜಾಸ್ತಿ ಆಗ್ತಾ ಹೋಗ್ತಿದೆ. ಸ್ವಲ್ಪ ರೆಗ್ಯುಲರ್ ಎಕ್ಸಸೈಸ್ ಮಾಡಿ. ಅದ್ರ ಜೊತೆಗೆ ಇಫ್ ಯು ಆರ್ ವೆರಿ ಒಬೇಸ್ ಇತ್ತು ಅಂದರೆ ಆದಷ್ಟು ಆ ತೂಕದಲ್ಲೂ ಸಹ ಕಮ್ಮಿ ಮಾಡ್ಕೊಳ್ತಾ ಹೋಗ್ರಿ. ಅಟ್ಲೀಸ್ಟ್ ಇವಾಗಲಾದ್ರೂ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಳ್ತಾ ಹೋದರೆ ಖಂಡಿತ ನಿಮಗೆ ನೋವುಗಳು ಕಮ್ಮಿ ಆಗುತ್ತಾ ಹೋಗುತ್ತೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಾನು ಪುಷ್ಪಲತಾ ಅಂತ, ಮೈಸೂರಿಂದ. ಪುಷ್ಪಲತಾ, ಸ್ವಲ್ಪ ಜೋರಾಗಿ ಮಾತನಾಡಿ. ಮೈಸೂರಿಂದ ಮೇಡಮ್. ಓಕೆ, ಎಷ್ಟು ವಯಸ್ಸು ಪುಷ್ಪಲತಾ? ನನಗೆ ಸೊಂಟ ನೋವಿದೆ ಮೇಡಮ್. ಓಕೆ, ಡಾಕ್ಟರ್ ಹತ್ರ ಮಾತನಾಡಿ. ಹಲೋ, ನನಗೆ 40 ವರ್ಷ ಮೇಡಮ್. ಓಕೆ, ಸೊಂಟ ನೋವು ಬಂದು ಎಷ್ಟು ವರ್ಷದಿಂದ ಇದೆ ಮೇಡಮ್? 2 ಸರಿ ಆಪರೇಷನ್ ಆಗಿದೆ ಮೇಡಮ್ ಸೊಂಟ ನೋವಿಗೆ. ಏನು ಆಪರೇಷನ್ ಆಗಿದೆ ಮೇಡಮ್? ಅದೇ ಸೊಂಟದಲ್ಲಿ ಬ್ಲ್ಯಾಕ್ ಪೇನ್, ತುಂಬಾ ಮಧ್ಯದಲ್ಲಿ ಬೆನ್ನು ನರದಲ್ಲಿ ಏನೋ ವೀಕ್ ಆಗಿದೆ ಅಂತ ಅಂದ್ಬಿಟ್ಟು ಆಪರೇಷನ್ ಮಾಡಿದ್ರು ನನಗೆ. ಓಕೆ, 2 ಸಲ ಅದೇ ಥರನೇ ಆಪರೇಷನ್ ಮಾಡಿದ್ರು? ಫಸ್ಟ್ ಒಂದ್ಸರಿ ಮಾಡಿದಾಗ ಸುಮಾರು 2 ವರ್ಷ ಚೆನ್ನಾಗಿದೆ. 10 ವರ್ಷದಿಂದ ನೋವು ಬರ್ತಿತ್ತು. MRI ಎಲ್ಲ 4-5 ಸರಿ ಮಾಡ್ಸಿದೀನಿ. ಓಕೆ. ಆಮೇಲೆ ಪುನಃ 2 ವರ್ಷ ಆದ್ಮೇಲೆ ಪುನಃ ತುಂಬಾ ಸೀರಿಯಸ್ ಆಗಿ ಕಾಲೇ ಫುಲ್ ಬೆಂಡ್ ಆಗ್ಬಿಡ್ತು. ಓಕೆ. ಹಂಗಾಗಿ ಈಗ್ಲೂ ನನ್ನ ಕಾಲು ಮೇಕ್ಕೆ ಮೂವ್ ಮಾಡಕ್ ಆಗಲ್ಲ ಮೇಡಮ್, ಹಸ್ತನ ಎಡ್ದ ಕಾಲು. ಓಕೆ, ಬಟ್ ಆಪರೇಷನ್ ಮಾಡಿಸಿದ್ರು ನಿಮ್ಗೆ ಇನ್ನೂ ನೋವುಗಳು ಅಂತೂ ಹಂಗೆ ಇದೆ, ಕಂಟಿನ್ಯೂ ಆಗ್ತಾ ಇದೆ? ನೋವೇನಿಲ್ಲ ಮೇಡಮ್, ನೋವೇನಿಲ್ಲ ಇವಾಗ. ಓಕೆ. ಕಾಲ್ ಮಾತ್ರ ಹಾಗೇನೆ. ಎಲ್ಲಾರು ಹೋಯ್ತಾ ಇದ್ರೆ ಸ್ಲಿಪ್ಪರ್ ಹಾಕೊಂಡು ಓಡಾಡಕ್ಕಾಗಲ್ಲ, ಶೂ ಹಾಕೊಂಡು ಓಡಾಡ್ತೀನಿ. ಓಕೆ, ಸ್ಲಿಪ್ಪರ್ ಹಾಕೊಂಡ್ರೆ ನಿಮ್ಗೆ ಮೂವ್ಮೆಂಟ್ಸ್ ಮಾಡಕ್ ಕಷ್ಟ ಆಗ್ತಿದ್ಯಾ? ಹೌದು ಮೇಡಮ್, ತಿರ್ಗಾಡ್ತಾ ಇದ್ರೆ ಗ್ರಿಪ್ ಸಿಗಲ್ಲ, ಬಿದ್ಬಿಡ್ತೀನಿ. ಏನಾರು ಒಂದ್ ಸಣ್ಣ ಕಲ್ ಸಿಕ್ಕಿದ್ರು ಬಿದ್ಬಿಡಂಗ ಆಗುತ್ತೆ. ಆ ಸೆನ್ಸೇಷನ್ ಇಲ್ಲ ಅನ್ಸುತ್ತೆ ಆಕ್ಚುಲಿ ನಮಗೆ. ಏನಾಗ್ತಿದೆ ಇಂಬ್ಯಾಲೆನ್ಸ್ ಆಗ್ತಾ ಹೋಗ್ತಿದೆ. ಸೊ ಬ್ಯಾಲೆನ್ಸ್ ಆಗ್ತಾ ಸ್ವಲ್ಪ ರೆಗ್ಯುಲರ್ ಎಕ್ಸಸೈಸ್ ಏನಾದರೂ ಡಾಕ್ಟರ್ ಹೇಳಿದ್ರೆ ಸ್ವಲ್ಪ ಆದಷ್ಟು ನಿಮಗೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಎಕ್ಸಸೈಸ್ ಮಾಡ್ತಾ ಹೋಗಬೇಕು ಮೇಡಮ್. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ನೀವು ಹೇಳ್ದಂಗೆ ಇಂಬ್ಯಾಲೆನ್ಸ್ ಶುರುವಾಗ್ತದೆ. ಹೇಳಿ ಸಣ್ಣ ಕಲ್ಲು ಬಂದರೂ ನಿಮಗೆ ಅದು ಬ್ಯಾಲೆನ್ಸ್ ಬರಲ್ಲ. ಯಾಕೆಂದರೆ ನಿಮಗೆ ಬಿಕಾಸ್ ನಿಮಗೆ ನರಗಳಲ್ಲಿ ತೊಂದರೆ ಆಗಿರೋದು ಆಪ್ರೇಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಏನಾಗ್ತಿದೆ ನರಗಳು ಎಲ್ಲವೂ ಏನಾಗಿದೆ ವೀಕ್ ಆಗ್ತಾ ಹೋಗುತ್ತೆ. ಸೊ ಈ ನರಗಳೇ ನಮಗೆ ಮೇನ್ ಆ್ಯಕ್ಚುಲಿ ಸೆನ್ಸೇಷನ್ಗೆ ಮೂಲ ಕಾರಣ. ಆ ಸೆನ್ಸೇಷನೇ ಇಲ್ಲ ಅಂದಮೇಲೆ ಸೊ ಆಟೋಮ್ಯಾಟಿಕ್ಲಿ ಏನಾಗುತ್ತೆ ನಿಮಗೆ ಗ್ರಿಪ್ ಸಿಗ್ತಾಯಿಲ್ಲ. ಚಪ್ಪಲ್ ಹಾಕೊಂಡ್ರೆ ನಿಮಗೆ ಗ್ರಿಪ್ ಬೇಕು. ಆ ಗ್ರಿಪ್ಪಿನ ನಿಮ್ಗೆ ಅದಕ್ಕೋಸ್ಕರ ನಿಮ್ಮ ಶೂಸ್ ಹಾಕೋತಾ ಇದ್ರ. ಸೊ ಆದಷ್ಟು ನೀವು ಸ್ವಲ್ಪ ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾರೆ. ಅಟ್ಲೀಸ್ಟ್ ಸರೌಂಡಿಂಗ್ ಮಸಲ್ಸ್ ವಿಲ್ ಬಿ ಸ್ಟ್ರಾಂಗ್ ಆಗ್ತಾ ಬರುತ್ತೆ.
ಅದ್ರ ಜೊತೆಗೆ ನಾನು ಸಜೆಸ್ಟ್ ಮಾಡೋದು ಏನಂದರೆ ಅಟ್ಲೀಸ್ಟ್ ಇವಾಗಲಾದ್ರೂ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಂಡ್ರೆ ಅಟ್ಲೀಸ್ಟ್ ಆ ನರಗಳು ಎಲ್ಲವೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅಟ್ಲೀಸ್ಟ್ ಯು ಹ್ಯಾವ್ ಏಬಲ್ ಟು ಗ್ರಿಪ್ ಸಿಗ್ತಾ ಹೋಗುತ್ತೆ. ಜೊತೆಗೆ ಎಕ್ಸಸೈಸು ಮಾಡ್ತಾ ಇರಿ. ಸೊ ಗ್ರ್ಯಾಜುಲಿ ಏನಾಗಿ ತಗೊಳ್ತಾ ನಿಮಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಮೇಡಮ್. ಕರೆ ಮಾಡಿಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ ಮೇಡಮ್. ನಮಸ್ತೆ ಮೇಡಮ್. ಗೌರಿ ಅಂತ ಬೆಂಗಳೂರಿಂದ ಮೇಡಮ್. ಮಾತನಾಡಿ ಗೌರಿ ಅವರೇ, ಬೆನ್ನು ನೋವಿನ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ. ಹಲೋ. ಹಲೋ ಮೇಡಮ್. ಹಾಂ ಹೇಳಿ. ನನಗೆ 29 ಇಯರ್ಸ್. ಈಗ 4-5 ಇಯರ್ಸಿಂದ ಬೆನ್ನು ನೋವಿದೆ. ಓಕೆ, ಏನು ಕೆಲಸ ಮಾಡ್ತೀರಪ್ಪ? ನಾನು ಹೌಸ್ ವೈಫ್ ಮೇಡಮ್. ಓಕೆ, ಸೊ ಈ 4-5 ಇಯರ್ಸಿಂದ ನಿಮಗೆ ಕಂಟಿನ್ಯೂಸ್ ನಿಮಗೆ ಮದುವೆ ಆಗಿದೆ? ಹಾಂ, ಮದುವೆ ಆಗಿದೆ ಮೇಡಮ್. ಮಕ್ಕಳು? ಹಾಂ, ಮಕ್ಕಳು ಇದೆ. ಸೊ ನಾರ್ಮಲ್ ಡೆಲಿವರಿನಾ ಅಥವಾ ಸಿಸೇರಿಯನಾ? ಇಲ್ಲ ಮೇಡಮ್, ನಾರ್ಮಲ್ ಡೆಲಿವರಿ. ಓಕೆ, ಅದು ನಿಮಗೆ ಒಂದು 4-5 ಇಯರ್ಸಿಂದ ನಿಮಗೆ ತುಂಬ ಸೊಂಟ ನೋವು ಬರ್ತಿದೆ? ಹಾಂ, ಬೆನ್ನು ನೋವು, ಸೊಂಟ ನೋವು, ಕಾಲು ನೋವು ಎಲ್ಲ. ಅಂದರೆ ಇಟ್ ಇಸ್ ಲೈಕ್ ಕಂಟಿನ್ಯೂಸ್ ಆಗಿರುತ್ತಾ ಅಥವಾ ನೀವೇನಾದ್ರು ಜಾಸ್ತಿ ಕೆಲಸ ಮಾಡಿದ್ರೆ ಆ ಥರ ಏನಾದ್ರು ಬರ್ತಾ ಇದೆಯಾ? ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಇರುತ್ತೆ. ಹಾಂ, ಇಲ್ಲಾಂದರೆ ನಾರ್ಮಲ್ ಸ್ವಲ್ಪ ಇದ್ದೇ ಇರುತ್ತೆ. ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರಿ? ಹಾಂ, ಮಾಡಿದ್ವಿ ಮೇಡಮ್. ಓಕೆ, ಏನು ಹೇಳಿದ್ರು ಡಾಕ್ಟರ್? ಏನಾದ್ರು ತೊಂದರೆ ಇದೆ ಅಂತ ಹೇಳಿದ್ರ ಅಥವಾ ಥೈರಾಯ್ಡ್ ಏನಾದ್ರು ಟೆಸ್ಟ್ ಮಾಡಿದ್ರ? ಥೈರಾಯ್ಡ್ ಇದೆ ಅಂತ ಏನಾದ್ರು? ಥೈರಾಯ್ಡ್ ಏನಿಲ್ಲ ಮೇಡಮ್. ಹಾಂ, ಬಟ್ ಡಿಸ್ಕಲ್ಲಿ ಸ್ವಲ್ಪ ತೊಂದರೆ ಇದೆ ಅಂತ ಹೇಳಿದ್ರಾ? ಬಟ್ ಇವಾಗ ಏನಾದ್ರು ಮೆಡಿಕೇಶನ್ಸ್ ಮಾಡ್ತಿದ್ದೀರಿ? ಏನಿಲ್ಲ ಮೇಡಮ್, ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು, ತಗೊಂಡಾಗಿದೆ. ವಾಸಿ ಏನು ಆಗಿಲ್ಲ. ಅದಕ್ಕೆ ಬಿಟ್ಟರೆ ಇನ್ನೂ ಬಿಟ್ಟರೆ ಏನಾಗುತ್ತೆ, ನಿಮ್ಗೆ ಇನ್ನೂ ನೋವುಗಳು ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ, ಖಂಡಿತ ವಾಸಿ ಆಗಲ್ವಲ್ಲ. ಅಟ್ಲೀಸ್ಟ್ ಇವಾಗಲಾದ್ರೂ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಳ್ಳಿ. ಅದ್ರ ಜೊತೆಗೆ ಸೊ ವೀಲ್ ಸಜೆಸ್ಟ್ ಯು ಸರ್ಟನ್ ಟೈಪ್ ಆಫ್ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತಾ ಹೋಗ್ತೀವಿ. ಅದೆಲ್ಲವೂ ಮಾಡ್ತಾ ಹೋದಾಗ ಅಟ್ಲೀಸ್ಟ್ ದ ಮಸಲ್ಸ್ ಆಗಿರ್ಬೋದು ಅಥವಾ ಜಾಯಿಂಟ್ಸ್ ಮೂವ್ಮೆಂಟ್ಸ್ ಆಗಿರ್ಬೋದು ಎಲ್ಲವೂ ನಿಮಗೆ ಸರಿಸಾಗಿ ಹೋಗ್ತಾ ಹೋಗುತ್ತೆ ಮೇಡಮ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ನಮ್ಮ ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ 08040001223ಗೆ ಕರೆ ಮಾಡಬಹುದು. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿದ್ರೆ 1200 ರೂಪೀಸ್ ವರ್ತ್ ಆಫ್ ಆಯುಷ್ ಟಿವಿ ಟುಡೇ ಈ ಮ್ಯಾಗ್ಝಿನ್ ನಿಮ್ದು ಹಾಕ್ಸ್ಕೊಳ್ಬಹುದು. ನಮ್ಮ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಬೇಗ ವಾಪಸ್ಸಾಗ್ತೀವಿ, ಕಾಯ್ತಾ ಇರಿ.